ಶಿಕ್ಷಕರಂದರೆ ಹೀಗಿರಬೇಕು, ಶಿಕ್ಷಕನ ಗುಣಗಳನ್ನು ಹೀಗಿರಬೇಕು ಅಂತ ಅಂದ್ಕೊಂಡಿದ್ವಿ. ಬಟ್ ಇವತ್ತೇನಾಯಿತು ಅಂದರೆ ಸರ್ ಅವರು ನಮಗೆ ಇರುವಂಥ ಸಮಯದಲ್ಲೇ ತುಂಬ ಸರಳವಾಗಿ ಮತ್ತು ನಮ್ಮ ಜೀವನದಲ್ಲಿ ನಡೆತಕ್ಕಂಥ ಘಟನೆಗಳು ಹೇಗೆಲ್ಲ ಆಗ್ತಿದ್ದಾವೆ ಮತ್ತು ನಾವು ಆ್ಯಸ್ ಎ ಶಿಕ್ಷಕರಾಗಿದ್ದ ಅಂದಮೇಲೆ ಮಕ್ಕಳ ಮನಸ್ಸನ್ನು ಹೇಗೆ ಹಿಡಿದಿಟ್ಕೊಳ್ಬೇಕು ಅನ್ನುವಂಥದ್ದನ್ನು ತುಂಬ ಅರ್ಥಗರ್ಭಿತವಾಗಿ ಹೇಳಿದರು. ವಿಶ್ವನಾಥ್ ಸರ್ ಇವತ್ತು ನಮ್ಮ ಕಲಿಕೆ ಸಂಸ್ಥೆಗೆ ಬಂದು ಅಂದರೆ ನಮಗೆಲ್ಲರಿಗೂ ಒಂದೆರಡು ಮಾಹಿತಿಯನ್ನು ಹೇಳಲಿಕ್ಕೆ ಬಂದಿದ್ದು ನಮಗೆಲ್ಲರಿಗೂ ಒಂದು ಖುಷಿ ವಿಷಯ. ಹಾಗೆ ನಿಮ್ಮಿಂದ ನಮಗೊಂದು ಸರಳವಾಗಿ ಬಹಳ ಉಪಯೋಗಿತ ಮಾಹಿತಿಗಳನ್ನ ನೀಡಿದ್ದೀರಿ. ಯಾವ ರೀತಿ ನಾವು ಬಹಳ ಸೃಜನಶೀಲ ಶಿಕ್ಷಕರಾಗಿ ಬೋಧನೆಯನ್ನು ಮಾಡಬೇಕು, ಮಾಡಿದಾಗ ನಾವು ವಿದ್ಯಾರ್ಥಿಗಳಿಗೆ ತುಂಬ ಪ್ರೀತಿಯ ಶಿಕ್ಷಕರಾಗ್ತೀವಿ. ಈ ರೀತಿ ಪ್ರೀತಿಯ ಶಿಕ್ಷಕರಾಗಿ ಅಂತಂದೇಳಿ ನಮಗೆ ಮೊದಲನೇ ಹಂತದಲ್ಲಿ ನಮಗೆ ಹೇಳಿಕೊಟ್ರಿ. ಧನ್ಯವಾದಗಳು. ಆಯೋಜಿಸಿರ್ತಕ್ಕಂತಹ ಮೋಟಿವೇಶನ್ ಸೆಷನಲ್ಲಿ ಶ್ರೀ ವಿಶ್ವನಾಥ್ ಎಂ ಮರ್ತೂರು ಇವರು ನಮಗೆ ಅಂದರೆ ಶಿಕ್ಷಕರು ಯಾವ ರೀತಿಯಾಗಿ ಇರಬೇಕು ಸೆಷನ್ನಲ್ಲಿ ಮತ್ತು ಅವರಲ್ಲಿರ್ತಕ್ಕಂತಹ ಕೆಲವೊಂದು ಗುಣಗಳು ಇದ್ದಾಗ ಮಾತ್ರ ಆ ಮಗುವಿನಲ್ಲಿ ನಾವು ಸರ್ವತೋಮುಖವಾಗಿ ಆ ಮಗುವಿನ ಲರ್ನಿಂಗ್ಸ್ನ ಇಂಪ್ರೂವ್ಮೆಂಟ್ ಮಾಡಬೇಕಂತಕ್ಕಂಥದ್ದನ್ನು ತಿಳಿದುಕೊಂಡಿವಿ. ಅದರಲ್ಲಿ ಹೆಚ್ಚಿನದಾಗಿ ಅಂತಂದರೆ ನಾವು ಹಸನ್ಮುಖಿಯಾಗಿರೋದಾಗಿರ್ಬೋದು, ಕ್ರಿಯೇಟಿವಿಟಿ ಆಗಿರ್ಬೋದು, ಎಕ್ಸ್ಟ್ರಾ ಇನ್ನು ಮಗುವಿನಲ್ಲಿ ನಾವು ಉತ್ತಮವಾಗಿರ್ತಕ್ಕಂಥ ಒಂದು ಕೌಶಲ್ಯ ನಮ್ಮಲ್ಲಿ ಇದ್ದಾಗ ಮಾತ್ರ ಆ ಮಗು ಕಲೀಲಿಕ್ಕೆ ಸಹಾಯ ಆಗುತ್ತೆ ಅಂತಕ್ಕಂಥದ್ದನ್ನು ಈ ಒಂದು ಅಧಿವೇಶನ ಭಾಳ ಹೆಲ್ಪ್ಫುಲ್ ಆಯ್ತು ಸರ್.